ಇನ್ನು ಜಾತಿ ಗಣತಿ ಮರುಸರ್ವೆಯ ಒಂದು ಗೊಂದಲ ನೋಡಿ. ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿಗೆ ಈಗ ಸರ್ಕಾರ ಮುಂದಾಗಿದೆ. ಜಾತಿ ಗಣತಿ ದಿನಾಂಕವನ್ನ ಈಗಾಗಲೇ ರಾಜ್ಯ ಸರ್ಕಾರ ಪ್ರಕಟ ಮಾಡಿದೆ. ಸಮೀಕ್ಷೆ ನಿಗದಿಯಂತೆ ನಡೆಸ್ತೀವಿ ಅನ್ನುವಂಥದ್ರ ಬಗ್ಗೆ ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಯಾವುದೇ ಕಾರಣಕ್ಕೂ ಮುಂದೂಡೋದಿಲ್ಲ, 22ರಿಂದ ಜಾತಿ ಗಣತಿ ಅಂದ್ರೆ ಈ ಮರು ಸರ್ವೆ ಏನಿದೆಯಲ್ಲ, ಮರು ಸಮೀಕ್ಷೆ ಅದನ್ನ ನಡೆಸ್ತೀವಿ ಅಂತೇಳಿ ಈಗ ಮತ್ತೆ ಅಧಿಕೃತ ಅನುಮೋದನೆಯನ್ನ ಕೂಡ ಈಗ ಸರ್ಕಾರ ಹೊರಡಿಸಿದೆ. ಸೊ ಜಾತಿ ಗಣತಿ ದಿನಾಂಕವನ್ನು ಈಗಾಗಲೇ ಪ್ರಕಟ ಮಾಡಿದೆ, ಅದನ್ನು ಕನ್ಫರ್ಮ್ ಮಾಡಿದೆ. ಎಸ್, 22ರಿಂದಲೇ ನಾವು ಮಾಡ್ತೀವಿ ಅನ್ನುವಂಥದ್ದು. ಇವತ್ತು ಆಲ್ರೆಡಿ 20ನೇ ತಾರೀಕು ಅಂದರೆ ಸೋಮವಾರದಿಂದ ಈಗ ಸ್ಟಾರ್ಟ್ ಆಗಬೇಕು ಮರು ಸಮೀಕ್ಷೆ. ಅದ್ರ ಮುಂಚೆನೇ ಸಾಕಷ್ಟು ಒಂದು ಗೊಂದಲಗಳೇನು ಏರ್ಪಾಡಾಗಿವೆ. ಇನ್ನೂ ಕೂಡ ಕೆಲವೊಂದಷ್ಟು ಧರ್ಮಗಳಲ್ಲಿ ಅಥವಾ ಜಾತಿಯ ನಾಯಕರುಗಳು ಇವರಲ್ಲೇ ಒಂದು ಭಿನ್ನಾಭಿಪ್ರಾಯಗಳು ಇದ್ದೇ ಇದೆ. ಕೆಲವೊಂದಿಷ್ಟು ಜನ ಆ ಜಾತಿ ಕಾಲಮಲ್ಲಿ ಏನು ಬರೆಸಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಜನ ಒಂದು ರೀತಿಯಾದಂಥ ಹೇಳಿಕೆ ಕೊಟ್ಟರೆ, ಇನ್ನೊಂದಷ್ಟು ಜನ ನಾಯಕರುಗಳು ಬೇಡ ಹಿಂದೂ ಅಂತ ಬರೆಸಿ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಜನ ಹೇಳ್ತಾರೆ. ಈ ಥರದ್ದು ಒಂದಷ್ಟು ಗೊಂದಲ ಅಂತೂ ಇನ್ನೂ ಮುಂದುವರೆದಿದೆ.